ಈ ಆತ್ಮಹತ್ಯೆ ಪ್ರಕರಣಗಳು ಇತ್ತೀಚೆಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸಿಕೊಳ್ಳೋಕೆ ಶುರುವಾಗ್ಬಿಟ್ಟಿದೆ. ಯಾಕೆ ಇಂತಹ ವಿಚಾರಕ್ಕೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಈಗ ಅದರಲ್ಲೂ ಕೂಡ ನಿವೃತ್ತ ಯೋಧರೊಬ್ಬರು ಈ ರೀತಿಯಾಗಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿರೋದು. ಮೆಟ್ರೋ ಹಳಿಗೆ ಹಾರಿ ನಿವೃತ್ತ ಯೋಧ ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ. ಮೆಟ್ರೋ ಹಳಿಗೆ ಜಿಗಿದಿದ್ದಕ್ಕೇನೆ ಅನಿಲ್ ಅವರಿಗೆ 5,000 ರೂಪಾಯಿ ದಂಡ ಹಾಕಿದ್ದಾರೆ. ಜಾಲಹಳ್ಳಿ ಮೆಟ್ರೋ ನಿಲ್ದಾಣದ ಬಳಿ ಈ ಘಟನೆ ನಡೆದಿದೆ. ಅನಿಲ್ ಕುಮಾರ್ ಪಾಂಡೆ ಅಂತ ಹೇಳಿ ಇವರನ್ನ ರಕ್ಷಣೆ ಮಾಡಿದ್ದಾರೆ ಮೆಟ್ರೋ ಸಿಬ್ಬಂದಿ. ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದಿದ್ದು ಅನಿಲ್ ಕುಮಾರ್ ಪಾಂಡೆ. ಬಿಹಾರ ಮೂಲದ ಅನಿಲ್ ಕುಮಾರ್ ಪಾಂಡೆ. ಏನು ಮನೆಯಲ್ಲಿ ಏನಾದ್ರು ಸಮಸ್ಯೆ ಇತ್ತಾ ಅಥವಾ ಇಲ್ವಾ, ಏನು ಕತೆ, ಯಾತಕ್ಕೋಸ್ಕರ ಈ ರೀತಿಯಾಗಿ ಆತ್ಮಹತ್ಯೆಗೆ ಮುಂದಾಗಿದ್ರು, ಇವೆಲ್ಲವೂ ಕೂಡ ಈಗ ಗೊತ್ತಾಗಬೇಕು. ಬಟ್ ಒಂದು ಮೆಟ್ರೋ ನಿಲ್ದಾಣಕ್ಕೆ ಬಂದು ಮೆಟ್ರೋದಲ್ಲಿ ಜಂಪ್ ಮಾಡ್ತಾನೆ ಅಂತಂದ್ರೆ ಮಾನಸಿಕ ಖಿನ್ನತೆ ಹೆಂಗಾಗುತ್ತೆ? ಅದು ಲೈಫಲ್ಲಿ ಏನೋ ಒಂದಿಷ್ಟು ಫ್ರಸ್ಟ್ರೇಷನ್ ಆಗಿದ್ರಾ, ಆ ವಿಚಾರದಲ್ಲಿ ಏನಾದರೂ ಇದೆಯಾ ಗೊತ್ತಿಲ್ಲ. ಈ ವಿಚಾರದಲ್ಲಿ ಈಗ ಕೇಳ್ತಾರೆ, ವಿಚಾರಿಸ್ತಾರೆ. ಬಟ್ 5,000 ರೂಪಾಯಿ ಅಂತೂ ದಂಡ ಹಾಕಿಸಿದ್ದಾರೆ. ಈಗ ಸುಮಾರು ಬೆಳಗ್ಗೆ 10:25ಕ್ಕೆ ನಮ್ಮಲ್ಲಿ ಜಾಲಹಳ್ಳಿ ಸ್ಟೇಷನಲ್ಲಿ ಒಬ್ಬ 49 ವರ್ಷದ ಅನಿಲ್ ಕುಮಾರ್ ಪಾಂಡೆ ಅಂದ್ಬಿಟ್ಟು ಎಕ್ಸ್ ಏರ್ಫೋರ್ಸ್ ಅವರು ಜಾಲಹಳ್ಳಿ ಸ್ಟೇಷನಲ್ಲಿ ಬರೋ ಟ್ರೈನ್ ಮುಂದೆ ಅವರು ಜಿಗಿದಿದ್ದಾರೆ. ಸೊ 10:25ಕ್ಕೆ ಇಮಿಡಿಯೇಟಾಗಿ ನಮ್ಮ BMRCL ಸಿಬ್ಬಂದಿ ಇಮಿಡಿಯೇಟಾಗಿ ETS ಆಪ್ರೇಷನ್ ಮಾಡಿದ್ದಾರೆ. ಸೊ ಇಮಿಡಿಯೇಟ್ ETS ಆಪ್ರೇಷನ್ ಮಾಡಿದ್ದಾರೆ. ಬಟ್ ಇವಾಗ ಆ ಕಡೆಯಿಂದ ಬರುವಂಥ ಟ್ರೈನು ಪ್ಲಸ್ ಯಶವಂತಪುರದಿಂದ ಮುಂದೆ ಹೋಗುವಂಥ ಟ್ರೈನ್ಗಳಿಗೆ ನಾವು ನಿಲ್ಲಿಸಬೇಕಾಗಿತ್ತು. ಸೊ ಅವನಿಗೆ ಮತ್ತೆ ನಾವು ಅವನಿಗೆ ಹೊರಗಡೆ ತೊಗೊಂಬಂದು ನಮ್ಮ ಸಿಬ್ಬಂದಿಯವರು ಅದನ್ನು ಅವನಿಗೆ ರೆಸ್ಕ್ಯೂ ಮಾಡ್ಕೊಂಡಿದ್ದಾರೆ. ರೆಸ್ಕ್ಯೂ ಮಾಡಿಕೊಂಡು ಆಮೇಲೆ ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸರು ಇದ್ರ ಬಗ್ಗೆ ಅವ್ರಿಗೆ ತನಿಖೆ ಮಾಡ್ತಾಯಿದ್ದಾರೆ. ಇವಾಗ ಪ್ರಿಲಿಮಿನರಿ ಇದ್ರ ಪ್ರಕಾರ ಅವ್ನಿಗೆ ಯಾವ ಥರ ಅದು ಗಾಯಗಳಾಗಿಲ್ಲ. ಬಟ್ ಆದರೂ ಕೂಡ ನಮ್ಮ ಪ್ರೊಸೀಜರ್ ಪ್ರಕಾರ ಅವನಿಗೆ ಫಸ್ಟ್ ಏಡು ಇಲ್ಲ ಹಾಸ್ಪಿಟಲ್ ಕರ್ಕೊಂಡೋಗಿ ತದನಂತರ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆಸಬೇಕಾಗುತ್ತೆ. 10:50ಕ್ಕೆ ಮತ್ತೆ ನಾವು ನಮ್ಮ ಟ್ರೈನ್ಸ್ ಏನಿದೆ ಅದನ್ನು ನಾರ್ಮಲ್ ಆಪ್ರೇಷನ್ ಮಾಡಿದ್ದೀವಿ. ಅಂದರೆ ಮಾಧವಾರದಿಂದ ಕಂಪ್ಲೀಟಾಗಿ ಸಿಲ್ಕ್ ಇನ್ಸ್ಟಿಟ್ಯೂಟ್ ಕಡೆ ಹೋಗುವಂಥದ್ದು. ಬಟ್ ಈ ಮಧ್ಯ ಸಮಯದಲ್ಲಿ ಅಂದರೆ 10:25ರಿಂದ 10:50 ಏನಿದೆ ಆ ಸಮಯದಲ್ಲಿ ಬೇರೆ ಪ್ಯಾಸೆಂಜರ್ಗೆ ತೊಂದರೆ